ಹಲೋ ಬಸ್ಸಾ ಎಲ್ಲದೀವು ಅಲ್ಲೋ ನಿಮ್ಮ ಮಾಪ್ರ ಗಿಲ್ಲ ನೋಡಿದ್ರಕಿ ಮೇಡಮ್ ಬಂದ್ ದಿನ 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 ಬಂದ್ ಕೆಲಸ ಮುಗೀತು ಅಂತಂದ ಕಿರಿಕಿರಿ ಮಾಡಾಕತ್ತಾಳ. ನೀವು ನೋಡಿದ್ರೆ ಕೆಲಸ ಸೂಟಿ ಮಾಡಿ ಅಡ್ಡಾಡಕತ್ತೀರಪ್ಪ. ಫೋನ್ ಹಚ್ಚಿದ್ರ ಫೋನ್ ಎಬ್ಸಂಗಿಲ್ಲ. ಆಕಿ ಮೇಡಮ್ ನೋಡಿದ್ರೆ ರೊಕ್ಕ ಕೊಟ್ಟೇನಿ ಅಂತಂದ ಬಾಯ ಬಂದಂಗ ಮಾತಾಡಕತ್ತಾಳ. ಇವತ್ತು ಮಂಗಳವಾರ. ಹೌದಾ ಏ ಮಾಡಾಕತ್ತೀನಲ್ರಿ. ಇವತ್ತ ಮಂಗಳವಾರ ಒಂದ್ 10,000 ರೂಪಾಯಿ ಬೇಕಾಗಿದ್ದು ಲೇಬರ್ ಪೇಮೆಂಟ್ ಮಾಡೋದೈತೆ. ಅದಕ್ಕೊಂದ್ 10,000 ನೋಡ್ರಿ ಅಮ್ಮ. ಇದಿಷ್ಟು ಮಾಡಿದೆ ಅಂತ ಮುಗಿತೈತಿ. ಕಾಂಕ್ರೀಟ್ ಹಾಕೊಡ್ತೀನಿ. ಸಂಜೆ ಮುಂದೆ ಬರ್ರಿ ನೀವು. ಹಾಕೊಂಡ ಇದಿಷ್ಟು ಮುಗಿಸಿ ಇಲ್ಲ ಕೊಡ್ತೀನಿ. ಮೇಡಮ್ ಭಾಳ ಮಾತಾಡಕತ್ತಾಳ. ಸಂಜೆ ಮಠ ಅಂತಂದ್ರೆ ಮುಗಿಸಿ ಕೊಡ್ತೀನಿ. ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಏನಿಲ್ಲ, ಇದನ್ನೆಲ್ಲ ಬಿಟ್ಟು ಇನ್ನು ಕರೆದು ಬಿಡ್ತೀನಿ. ರೊಕ್ಕ ಕೊಟ್ರೆ ಚಾಲು ಮಾಡೋದು, ಇಲ್ಲ ಅಂತಂದ್ರೆ ಇಲ್ಲ. ಇವತ್ತು ಏನೈತಿ ಎಲ್ಲ ಮುಗಿಸಿ ಕೊಟ್ಟು ಬಿಡ್ತೇನೆ ಅವ್ರಿಗೆ. ನೋಡು ಸಂಜೆ ಕೊಟ್ಟು ಬರ್ರಿ ನೋಡ್ರಿ ಮೇಡಮ್ ಇಷ್ಟು ಹೇಳಿದ್ರಿ. ಮತ್ತೆ ನಾಳೆಗೆ ಬಂದು ಇಷ್ಟು ಮಾಡ್ತೀನಿ. ಒಂದು 10,000 ರೂಪಾಯಿ ಅಲ್ರಿ ಕೆಲಸ ಮಾಡಕತ್ತೀನಿ. ಮತ್ತೇನ್ರಿ ನಿಮ್ದು ಕಿರಿಕಿರಿ? ಅರ್ಧ ಅಲ್ರಿ ಮಾಡ್ತೇವಲ್ಲ. ನಾಳೆಯಿಂದ ಮತ್ತೆ ಲೇಬರ್ ಕರ್ಕೋಬೇಕಲ್ಲ. ಬರ್ತಾರ್ರಿ. ಫೋನ್ ಹಚ್ಚಿವ್ರಿ. ಹಾಕ್ತೇವಲ್ರಿ ಅಮ್ಮಾರ ಹಾಕ್ತೇವ್ರಿ. ಅದ ಲೇಬರ್ ಫೋನ್ ಹಚ್ಚಿವಿ. ನಾಳೆ ಬೆಳಗ್ಗೆ ಬರ್ತಾರ್ರಿ. ನಿಮಗೆ ಕೆಲಸ ಮಾಡಿಕೊಟ್ರೆ ಸಾಕೋದಿಲ್ರಿ. ರೊಕ್ಕ ಕೊಡ್ರಿ, ಲೇಬರ್ ಕರ್ಕೊಂಡು ಬರ್ತೇನೆ. ನಿಮ್ಗೆಲ್ಲ ಮುಗಿಸ್ಕೊಟ್ಟು ಬಿಡ್ತೀನಿ. ನಿಮ್ ಕಿರಿಕಿರಿನ ಬೇಡ. ನೀವ್ ರೊಕ್ಕ ಕೊಟ್ಟು ಅಡ್ವಾನ್ಸ್ ಕೊಡ್ಬೇಕು. ನಾವು ಹಂಗ ಬರೋಂಗಿಲ್ಲ ಅವ್ರೆ. ಈಗ ಇಷ್ಟು ಮಾಡಿ ನಾನೇ ಅರ್ಧ ಅಲ್ರಿ ಅಮ್ಮಾರ ಕೊಡಂತೀರಿ. ಮಾಡ್ತೀವಲ್ಲ ಇದಿಷ್ಟು ಮಾಡೀನಿ. ಮುಂಜಾನೆ ಇಷ್ಟು ಮಾಡಿ ನೀವು ಹೌದ್ರಿ ಅಮ್ಮಾರ. ಇವತ್ತ ಮಾಡೀನಿ. ಎಷ್ಟ ಕೈಲಿ ಆದಷ್ಟು ಮಾಡೇನ್ರಿ. ನಾಳೆ ಬಂದ ಲೇಬರ್ ಕರ್ಕೊಂಬ